ಸೀತಾ ಬ್ರಿಡ್ಜ್, ಸೀತಾ ನದಿ, ಸೀತಾ ಸೀತಾ ಬ್ರಿಡ್ಜ್ ಅಂತ ಇದು. ಸೊ ಇದು ಸೀತಾ ಬ್ರಿಡ್ಜ್ ಹೆಬ್ರಿಯಲ್ಲಿ. ಸೂಪರ್ ಉಂಟು ಪ್ಲೇಸ್ ನೋಡಿ. ಸೊ ಗೈಸ್, ಅಂದರೆ ನಾಳೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟಂತ ಹೇಳಿದ್ದಲ್ಲ, ನಾಳೆ ಇಲ್ಲಾಂದರೆ ನಾನು ಹೆಬ್ರಿ ಹೋಗ್ಲಿಕ್ಕೆ ಅಂತ ಇದ್ವಿ ನಾವು ಎಲ್ಲರೂ ಕಸಿನ್ಸ್ ಎಲ್ಲ ಸೇರಿ. ಆಮೇಲೆ ಅಮ್ಮ, ಆಮೇಲೆ ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಒಟ್ಟಿಗೆ ಹೋಗುವುದಂತ ಇದ್ವಿ. ಒಂದು 9-10 ಜನ ಹೋಗ್ಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಸೊ ಅವರು ಹೋಗ್ತಾರಂತ ಹೇಳಿದರು, ಅಂದರೆ ರೆಡಿ ಮಾಡಿ ಎಲ್ಲ ಆಗಿದೆಲ್ಲ. ಸೊ ಹಾಗೆ ರೆಡಿ ಆಗಿದ್ದಾರಲ್ಲ ಇವಾಗ. ಹಾಗೆ ಅಮ್ಮನಿಗೆ ಸಹ ಜ್ವರ ಅಂತೆ. ಸೊ ಅವರು ಕೂಡ ಹೋಗೋದು ಡೌಟು. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ನಾಳೆ ಇದು ಇಂಡಿಪೆಂಡೆನ್ಸ್ ಡೇ. ಸೊ ಹಾಗೆ ನಾವು ಎಲ್ಲರಿಗೆ ರಜೆ ಇತ್ತಲ್ಲ, ಸೊ ಹಾಗೆ ಎಲ್ಲರೂ ಹೋಗ್ಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಫ್ಲಾಪ್ ಆಯಿತು. ಇದು 3rd ಟೈಮ್ ಫ್ಲಾಪ್ ಆಗೋದು ಪ್ಲ್ಯಾನ್. ಬಟ್ ಅವರು ಹೋಗ್ತಾ ಇದ್ದಾರೆ, ನಾನು ಮಿಸ್ ಆಗ್ತಿದ್ದೇನೆ. ನಾನು ಮತ್ತು ಅಮ್ಮ ಏನು ಮಿಸ್ ಆಗ್ತೇವೆ. ಅಮ್ಮ ಹೋಗ್ಲಿಕ್ಕಿಲ್ಲ, ಅವ್ರಿಗೆ ಬರಲ್ಲ. ಹಾಗೆ ಮತ್ತೊಂದು ಏನಂತ ಹೇಳಿದರೆ, ವರಮಹಾಲಕ್ಷ್ಮಿ ಪೂಜೆ ನಾಡ್ದು ವರಮಹಾಲಕ್ಷ್ಮಿ ಪೂಜೆ. ಸೊ ಅದು ಸಹ ನಂದು ಫಸ್ಟ್ ಮ್ಯಾರೇಜ್ ಆದಮೇಲೆ ಫಸ್ಟ್ ವರಮಹಾಲಕ್ಷ್ಮಿ ಪೂಜೆ. ಸೊ ಅದು ಸಹ ಮಿಸ್ ಆಗ್ತದೆ ನಮಗೆ, ಅಂದರೆ ಟೆಂಪಲ್ ಒಳಗೆಲ್ಲ ಹೋಗಬಾರ್ದಲ್ಲ ಸೂತಕಲೆ ಇದ್ದರೆ. ಸೊ ಹಾಗೆ ಈ ಸಲ ನಾಗರ ಪಂಚಮಿ ಕೂಡ ಮಿಸ್ ಆಯಿತು. ಅದೇ ಇಲ್ಲಿದು ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಹೆಬ್ರಿ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಅದು ಸಹ ಮಿಸ್ ಆಯಿತು. ಅಂದರೆ ನಂದು ಚಿಕ್ಕಮ್ಮನ ಮಗಳಿಗೆ ಅಲ್ಲಿ, ಅಂದರೆ ಕಸಿನ್ ನಂದು ಚಿಕ್ಕಮ್ಮನ ಮಗಳಿಗೆ ಅಲ್ಲಿ ಮ್ಯಾರೇಜ್ ರೀಸೆಂಟ್ಲಿ ಆದದ್ದು. ಅಂದರೆ ನಮ್ಮದು ಮೇಯಲ್ಲಿ ಆದದ್ದು ಮ್ಯಾರೇಜ್, ಅವಳದು ಫೆಬ್ರವರಿಯಲ್ಲಿ ಆದದ್ದು. ಸೊ ಹಾಗೆ ಈ ಸಲ ಅಂದರೆ ನಾಗರ ಪಂಚಮಿ ಕೂಡ ಮಿಸ್ ಆಯಿತು. ಯಾಕಂತ ಹೇಳಿದರೆ ಅವರಿಗೆ ಡೆಂಗ್ಯೂ ಜ್ವರ ಇತ್ತಲ್ಲ ಹಸ್ಬೆಂಡಿಗೆ. ಸೊ ಹಾಗೆ ನಾವು ಹಾಸ್ಪಿಟಲಲ್ಲಿದ್ವಿ, ಹೋಗ್ಲಿಕ್ಕೆ ಆಗಲಿಲ್ಲ ನಾಗರ ಪಂಚಮಿಗೆ ಸಹ. ಮನೆಯಿಂದ ಹೋಗಿದ್ದರು, ಹಾಗೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದು ಸಹ ಮಿಸ್ ಆಯಿತು. ಆಮೇಲೆ ಇಂಡಿಪೆಂಡೆನ್ಸ್ ಡೇ ನಾಳೆ ಹೆಬ್ರಿ ಪ್ಲ್ಯಾನ್ ಮಾಡಿದ್ದು, ಅದು ಸಹ ಮಿಸ್ ಆಯಿತು. ಸೊ ನಾಡ್ದು ವರಮಹಾಲಕ್ಷ್ಮಿ ಪೂಜೆ, ಸೊ ಅದು ಸಹ ಮಿಸ್ ಆಯಿತು. ಇನ್ನು ಅಷ್ಟಮಿಗೆ ಗೊತ್ತಿಲ್ಲ ಹೋಗ್ಲಿಕ್ಕೆ ಆಗ್ತದಂತ, ಕೃಷ್ಣ ಜನ್ಮಾಷ್ಟಮಿಗೆ ಗೊತ್ತಿಲ್ಲ, ಡೌಟ್. ಅದು ಸಹ ಹೇಳಿಕ್ಕಾಗೋದಿಲ್ಲ. ಪ್ಲ್ಯಾನ್ ಮಾಡಿದಲ್ಲಿ ಇದೇ ಥರ ಆಗ್ತಾ ಉಂಟೆಲ್ಲ. ಈ ಸಲ ಟೈಮೇ ಸರಿ ಇಲ್ಲ. ಎಂಜಾಯ್ ಮಾಡು ಅಂತ ಹೇಳಿದರೆ ಹಬ್ಬಕ್ಕೆ ಕೂಡ ಎಂಜಾಯ್ ಮಾಡಲಿಕ್ಕೆ ಆಗ್ತಿಲ್ಲ ಇವಾಗ. ಸೊ ತುಂಬ ಬೇಜಾರಾಗ್ತಾ ಉಂಟು, ಎಂತ ಮಾಡೋದು, ಹಾಗೇನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ದೇವರ ಇಚ್ಛೆ. ಸೊ ಹಾಗೆ ಓಕೆ ಗೈಸ್, ನಾನಂದರೆ ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕಲ್ಲ, ಒಂದು 5:30ಗೆ ಹೇಳ್ಬೇಕಂತ ಇದ್ವಿ. ಅಂದರೆ 7 o'clockಗೆ ಅಲ್ಲಿ ಬರಲಿಕ್ಕೆ ಹೇಳಿದರು. ಹಾಗೆ ದೋಸೆ ಮಾಡಲಿಕ್ಕೆ ರೈಸ್ ಎಲ್ಲ ಹಾಕಿಟ್ಟಿದ್ದೆ ನಾನು. ಬೇಗ 5:30ಗೆ ಎದ್ದು ರೈಸ್ ಎಲ್ಲ ದೋಸೆ ಮಾಡುವಂತ ಹೇಳಿ ರೈಸ್ ಎಲ್ಲ ಹಾಕಿಟ್ಟಿದ್ದೆ. ಬಟ್ ಇನ್ನೆಂತ ಮಾಡೋದು, ಮತ್ತು ಆರಾಮ್ಸೆ ಎದ್ದು ದೋಸೆ ಮಾಡಿ ತಿನ್ನೋದು. ಸೊ ನನಗೆ ಹಾಗೆಯೇ ಏನಾದರೂ ಒಂದು ಪ್ಲ್ಯಾನ್ ಮಾಡಿದರೆ ಮಿಸ್ ಆಯ್ತು ಅಂತ ಹೇಳಿದರೆ ತುಂಬ ಬೇಜಾರಾಗ್ತದೆ. ಅವತ್ತು ಕೂಡ ಹಾಗೆಯೇ ನಾನಂದರೆ DTDCಯಲ್ಲಿರುವಾಗ ಆವಾಗ ಕೂಡ ಒಂದು ಪ್ಲ್ಯಾನ್ ಮಿಸ್ ಆಗಿತ್ತು. ಅಂದರೆ ನಾವು ಟೂರಿಗೆ ಪ್ಲ್ಯಾನ್ ಮಾಡಿದ್ವಿ ಆಫೀಸಿಂದ ಎಲ್ಲರೂ ಹೋಗೋದಂತ. ಬಟ್ ನಮ್ಮನೇಲಿ ಹೋಳಿ ಆವಾಗನೇ, ಅಂದರೆ ನಮ್ಮದ್ರಲ್ಲಿ ಅಂದರೆ ಹೋಳಿ ಒಬ್ಬೊಬ್ಬರದ್ದು ಮನೆಯಲ್ಲಿ ಆ ಥರ ಮಾಡ್ತಾರೆ, ಅಂದರೆ ಆಚರಣೆ ಮಾಡ್ತಾರೆ ಹೋಳಿ. ಸೊ ಹಾಗೆ ನಮ್ಮದು ಟೂರ್ ಇತ್ತಲ್ಲ, ಅದೇ ದಿನ ಹೋಳಿ ನಮ್ಮನೇಲಿ ಅಂತ ಇತ್ತು. ಸೊ ಹಾಗೆ ಬಟ್ ನಾನು ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆದರೂ ನನಗೆ ಅಪ್ಪ ಬಿಡಲಿಲ್ಲ ಹೋಗಲಿಕ್ಕೆ ಆವಾಗ. ಸೊ ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಸಹ ಬಿಡಲೇ ಇಲ್ಲ. ನಮ್ಮ ಮನೇಲಿ ಹೋಳಿ ಇರುವಾಗ ನೀನು ಹೇಗೆ ಹೋಗ್ತೀಯ ಅಂತ ಹೇಳಿ ಬಿಡಲೇ ಇಲ್ಲ ಹೋಗಲಿಕ್ಕೆ. ಅಂದರೆ ತುಂಬ ಜನ ಎಲ್ಲ ಬರ್ತಾರೆ, ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಸೊ ನೀ ಎಲ್ಲಿಗೆ ಹೋಗೋದು ಅಂತ ಹೇಳಿ ಬಿಡಲೇ ಇಲ್ಲ ಅವರು. ಸೊ ಅದೊಂದು ಮಿಸ್ ಆಗಿತ್ತು. ಆ ದಿನ ನಾನು ತುಂಬ ಕೂಗಿದ್ದೆ ಅದು ಸಹ. ಯಾಕಂತ ಹೇಳಿದರೆ ಆಫೀಸಿಂದ ಈಗ ನಾವು ಫ್ಯಾಮಿಲಿ ಟೂರ್ ಆ ಥರ ಎಲ್ಲ ಹೋಗೋದಿಲ್ಲ. ಟೂರ್ ಇದ್ದರೆ ನಾವು ಆಫೀಸಿಂದನೇ ಹೋಗ್ತಿದ್ದದು. ಮತ್ತು ಮುಂಚೆ ನನಗೆ ಟೂರಿಗೆ ಹೋಗಲಿಕ್ಕೆ ಸಹ ಬಿಡ್ತಿರಲಿಲ್ಲ ಅಪ್ಪ, ಅಂದರೆ ಸ್ಟ್ರಿಕ್ಟ್ ಇದ್ದರು ತುಂಬ. ಹಾಗೆ ನನಗೆ ಇಲ್ಲಿಂದ ಒಂಥರ ಎಂಜಾಯ್ ಮಾಡಲಿಕ್ಕೆಲ್ಲ ಖುಷಿ ಆಗ್ತದೆ. ಸೊ ಮಿಸ್ ಆಯ್ತಲ್ಲ, ಸೊ ತುಂಬ ಬೇಜಾರಾಗಿತ್ತು ಅವತ್ತು. ಸೊ ಅದೇ ಸೇಮ್ ಇವಾಗ ಬೇಜಾರಾಗ್ತಾ ಉಂಟು. ಬಟ್ ಎಂತ ಮಾಡೋದು.
ನಾನು ವೀಡಿಯೋಸ್ ಎಲ್ಲ ಮಾಡಬೇಕು, ಯೂಟ್ಯೂಬಿಗೆಲ್ಲ ಹಾಕಬೇಕಂತ ಎನಿಸಿದ್ದೆ. ಬಟ್ ನೋಡುವ, ನಾನು ಅವರ ಹತ್ರ ವೀಡಿಯೋ ಮಾಡ್ಲಿಕ್ಕೆ ಆಗ್ತದ ಕೇಳ್ತೇನೆ. ಮಾಡಲಿಕ್ಕೆ ಆದರೆ ಅವರ ಹತ್ರ ವೀಡಿಯೋ ಮಾಡಲಿಕ್ಕೆ ಹೇಳ್ತೇನೆ. ವೀಡಿಯೋ ಮಾಡಿದರೆ ಅದನ್ನು ಶಾರ್ಟ್ ವೀಡಿಯೋ ಆಗಿ ನಾನು ಅಪ್ಲೋಡ್ ಮಾಡ್ತೇನೆ. ನೋಡುವ. ಓಕೆ, ನೋಡಿ ರೈಸಿಗೆ ಹಾಕಿದ್ದೆ ನಾನು, ದೋಸೆ ಮಾಡಲಿಕ್ಕೆ ರೈಸ್ ಎಲ್ಲ ಹಾಕಿದ್ದೆ ನಾನು. ಮಾಡೋದು ನಾವು ಎಣಿಸಿದಾಗೆ ಯಾವುದು ಸಹ ಆಗುದಿಲ್ಲ ಅಲ್ಲ. ಎಲ್ಲ ದೇವರ ಇಚ್ಛೆ. ದೇವರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳೋದು, ನಡೆಸ್ಕೊಂಡು ಹೋಗ್ತಾರೆ ಹಾಗೆ ನಾವು. ಸೊ ಓಕೆ ಗೈಸ್, ಇನ್ನು ಮಲಗುದು 10 o'clock ಆಯಿತು. ಓಕೆ, ಊಟ ಎಲ್ಲ ಆಯಿತು. ಸೊ ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ಆಗ ಹೇಳಿದ್ದಲ್ಲ, ನಾನು ಆವಾಗಲೇ ವಿಡಿಯೋ ಎಂಡ್ ಮಾಡ್ತೇನಂತ. ಬಟ್ ಇವಾಗ ಅದೇ ಪ್ಲ್ಯಾನ್ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಇವಾಗ ಎಂಡ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಬಾಯ್. ಗುಡ್ ಮಾರ್ನಿಂಗ್. ಇವತ್ತು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಸೊ ಹಾಗೆ ಇವತ್ತು ಹೆಬ್ರಿ ಹೋಗ್ಬೋದು ಅಂತ ಹೇಳಿದರು, ಬರ್ಬೋದಂತ. ಅಂದರೆ ಟೆಂಪಲಿಗೆಲ್ಲ ಹೋಗೋದಿಲ್ಲ, ಬೇಡ ಅಂತ ಕ್ಯಾನ್ಸಲ್ ಆಯಿತು. ಸೊ ಹಾಗೆ ಕಸಿನಿಂದು ಮನೆಗೆ ಹೋಗೋದು, ಅಲ್ಲಿ ಹೋಗಿ ಫುಲ್ ಹೆಬ್ರಿ ಎಲ್ಲ ತಿರುಗಾಡಿ ಬರೋದಂತ. ಹಾಗೆ ಬೇಗ ಎದ್ದು ಇವಾಗ ಇದು ಮಾಡಿದ್ದೇನೆ, ದೋಸೆ ಮಾಡಲಿಕ್ಕೆ ಅಂತ ಇದ್ದೆ. ಅಂದರೆ ಇಲ್ಲಿ ದೋಸೆ ತಿಂದಿದ್ದು ಸಾಕಾಯಿತು. ಆಮೇಲೆ ಕಪ್ಪಲ್ ರೊಟ್ಟಿ ಮಾಡಲಿಕ್ಕೆ ಅಂತ ಇದ್ದೆ. ಬಟ್ ಅದಕ್ಕೆ ಇದಿಲ್ಲ, ಅದರದ್ದು ಕಾವಲಿ ಉಂಟಲ್ಲ ಅದಿಲ್ಲ. ಸೊ ಅದಕ್ಕೆ ಓಡು ಹೇಳ್ತಾರೆ, ಓಡು ಬಾಳೆ. ಸೊ ಅದರದ್ದು ಇದಿಲ್ಲ, ಓಡು ಎಂತ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ, ಕಾವಲಿ ಥರ. ಸೊ ಅದಿಲ್ಲ, ಅದಕ್ಕೆ ನಾನು ಇದರಲ್ಲೇ ಮಾಡ್ತಿದ್ದೇನೆ. ಬಟ್ ಅದ್ರಾಗೆ ಬರ್ತಿಲ್ಲ, ಅದು ದೋಸೆ ಟೈಪ್ ಬಂದಿದೆ. ಓಕೆ ಗೈಸ್, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ಇವತ್ತು ಒಳ್ಳೆ ದಿನ ಕೂಡ. ಬೇಗ ಎದ್ದು ಇವಾಗ ಫ್ರೆಶ್ ಆಗಿ, ಒಳ್ಳೆ ಮೂಡ್ ಕೂಡ ಒಳ್ಳೆದುಂಟು ಇವಾಗ. ಹಾಗೆ ಇವತ್ತು ನೋಡ, ಇವತ್ತಿದ್ದ ದಿನ ಹೇಗೆ ಹೋಗ್ತದೆ, ಅಲ್ಲಿ ಹೆಬ್ರಿಯಲ್ಲಿ ಏನೆಲ್ಲ ಆಗ್ತದೆ, ಹೇಗೆ ಉಂಟು ಪ್ಲೇಸ್ ಎಲ್ಲ ಅಂತ ನೋಡುವ. ಇದಕ್ಕೆ ಮುಂಚೆ ಹೋಗಿದ್ದೇವೆ ಮ್ಯಾರೇಜಿಗೆಲ್ಲ, ಆಮೇಲೆ ಎಂಗೇಜ್ಮೆಂಟಿಗೆಲ್ಲ ಹೋಗಿದ್ದೇವೆ ಅಲ್ಲಿ. ಬಟ್ ತಿರುಗಾಡಲಿಲ್ಲ, ಜಸ್ಟ್ ಅಲ್ಲಿ ಫಂಕ್ಷನ್ಗೆ ಹೋಗಿ ಬಂದಷ್ಟೇ. ಅಂದರೆ ಜರ್ನಿ ತುಂಬ ಉಂಟಲ್ಲ, ಹಾಗೆ ಬಸ್ಸಲ್ಲೇ ಹೋಗೋದು ನಾವು. ನೋಡುವ, ಯಾಕಂತ ಹೇಳಿದರೆ ಚಿಕ್ಕಮ್ಮ ಮತ್ತು ಅವನ ತಮ್ಮ ಇದ್ದಾನಲ್ಲ, ಅವನು ಕೊಣಾಜಿಯಿಂದ ಬರಬೇಕು. ಸೊ ಮತ್ತು ದೊಡ್ಡಮ್ಮ, ಆಮೇಲೆ ಅಣ್ಣ, ಆಮೇಲೆ ಅವಳ ತಂಗಿ ಎಲ್ಲ ಅವರು ಶಕ್ತಿನಗರದಿಂದ ಬರಬೇಕು. ಸೊ ಈಚೆ ಸೈಡಿಂದ ಹೋಗೋದು, ಮೂಡುಬಿದ್ರೆ ಸೈಡಿಂದ ಹೋಗೋದು. ಸೊ ಅವರು ಅಲ್ಲಿಂದ 7 ಗಂಟೆಗೆ ಹೊರಡ್ತಾನೆ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಒಂದು 8 o'clock ರೆಡಿ ಆಗಿರ್ತೇವೆ. ಇಲ್ಲಿ ಬರುವಾಗ ಒಂದು 8 o'clock ಆಗ್ತದಲ್ಲ. ಸೊ ಹಾಗೆ ನಾಳೆದು ವರಮಹಾಲಕ್ಷ್ಮಿ ಪೂಜೆದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಅಂದರೆ ಟೆಂಪಲ್ ಒಳಗೆ ಹೋಗಬಾರ್ದಲ್ಲ, ಸೂತಕಾಲ ಇದ್ದರೆ, ಹಾಗೆ ಅದೊಂದು ಕ್ಯಾನ್ಸಲ್ ಆಯಿತು. ಅಪ್ಪ, ಇದಾದರೂ ಒಂದು ಹೋಗ್ಲಿಕ್ಕೆ ಸಿಗ್ತದಲ್ಲ, ಅದೊಂದು ಖುಷಿ. ನೈಟ್ ಹೇಳಿದರು, ಪರವಾಗಿಲ್ಲ ಟೆಂಪಲಿಗೆಲ್ಲ ಹೋಗೋದು ಬೇಡ, ನಾವು ಅಲ್ಲೇ ಹೋಗುವ ಅಂತ ಹೇಳಿ. ಹಾಗೆ ಓಕೆ ಅಂತ ಆಯಿತು, ಬನ್ನಿ ಅಂತ ಹೇಳಿದರು. ಹಾಗೆ ಸ್ವಲ್ಪ ಖುಷಿ ಆಯಿತು. ಇಲ್ಲಾದರೆ 2 ಡೇಸಿದು ಪ್ಲ್ಯಾನ್ ಕೂಡ ಫ್ಲಾಪ್ ಆಗ್ತಿತ್ತು. 2 ಡೇಸ್ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಅಲ್ಲಿ ಹೋದರೆ ನಾಳೆ ವರಮಹಾಲಕ್ಷ್ಮಿ ಪೂಜೆಗೆ ಟೆಂಪಲಿಗೆ ಹೋಗುವಂತ. ಅಂದರೆ ಅಮ್ಮ ತಂಗಿ ಎಲ್ಲ ಬರ್ತಾರೆ, ಸೊ ಅವರೊಟ್ಟಿಗೆ ಹೋಗೋದಂತ. ಬಟ್ ನಾಳೆದು ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ, ಇವಾಗ ರೆಡಿ ಮಾಡ್ತಿದ್ದೇನೆ. ಕಪ್ಪಲ್ ರೊಟ್ಟಿ ಮಾಡ್ಲಿಕ್ಕೆ ಹೋಗಿ ಇವಾಗ ಅದು ಚಟ್ಟೆ ದೋಸೆನೇ ಆಯಿತು. ಅಂದರೆ ಅದರದ್ದು ಕಾವಲಿದ್ರೇ ಅದಕ್ಕೆ ಆ ಥರ ಶೇಪ್ ಬರೋದು, ಆ ಥರ ಆಗೋದಲ್ವಾ. ಸೊ ಹಾಗೆ ಇದು ತವದಲ್ಲಿ ಮಾಡಿದಲ್ವಾ, ಹಾಗೆ ಅದು ಏನು ಕೂಡ ಉಬ್ಲಿಲ್ಲ ಕೂಡ, ಹಾಗೇನುಂಟದು. ಕಪ್ಪಲ್ ರೊಟ್ಟಿ, ತವದು ಕಪ್ಪಲ್ ರೊಟ್ಟಿ, ಓಡುಬಳೆ. ಸೊ ಕಾವಲಿ ಇದರ ತವದಲ್ಲಿ ಮಾಡಿದಲ್ಲ, ಸೊ ಅದರಲ್ಲಿ ಕಾವಲಿದ್ರೆ ಆಗ್ತದೆ. ದೋಸೆ ಥರನೇ ಆಯಿತು, ಚಟ್ಟೆನೇ ಆಯಿತು. ಅದರಲ್ಲಿ ಅದು ತುಂಬ ಉತ್ಕೊಳ್ತದೆ, ಅದು ಸೂಪರ್ ಆಗ್ತದೆ. ಓಕೆ, ನೋಡಿ ತೆಳು ದೋಸೆ ಥರನೇ ಆಯ್ತದು.
ಎಲ್ಲ ರೆಡಿ ಆಯಿತು. ಜ್ಯೂಸ್ ಎಲ್ಲ ರೆಡಿ ಆಯಿತು. ಇನ್ನು ಚಕ್ಕೆ ರೆಡಿ ಮಾಡಬೇಕು ಚಟ್ನಿಗೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಾಯ್ ಗೈಸ್, ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೇವೆ. ಲೇಟ್ ಆಯ್ತು ಅಂದರೆ ಎಷ್ಟು ಬೇಗ ಇದ್ದರೂ ಕೂಡ ಹಾಗೇನೆ ಲೇಟ್ ಆಗುತ್ತೆ. ಬೆಳಿಗ್ಗೆ ಎಷ್ಟು ಬೇಗ ಟೈಮ್ ಓಡ್ತದಂತೆ ಇಲ್ಲ, ಎಲ್ಲಾದರೂ ಹೋಗ್ಲಿಕ್ಕೆ ಇದ್ರೆ ಹಾಗೇನೆ ಸರಿಯಾಗಿ ರೆಡಿ ಆಗಲಿಕ್ಕೆ ಸಹ ಟೈಮ್ ಸಿಗೋದಿಲ್ಲ. ಇವಾಗ ಬರ್ತಿದ್ದಾರಂತೆ, ಒಬ್ಬರು ರೀಚ್ ಆದ್ರಂತೆ. ಸೊ ಹಾಗೆ ಫಾಸ್ಟ್ ಹೋಗ್ತಾ ಇದ್ದೇವೆ ನಾವು. ಎಡಪದ ಹೋಗಿ ನಿಲ್ಬೇಕಲ್ಲ, ಎಕ್ಸ್ಪ್ರೆಸ್ ಅಲ್ಲ, ಅಂದರೆ ಪಿಕ್ಚರಲ್ಲಿ ನಿಲ್ಲಿಸೋದಿಲ್ಲ. ಹಾಗೆ ಕಮ್ಮನಿ ಹೋಗ್ಬೋದಿತ್ತು ನಮಗೆ, ಬಟ್ ಬಸ್ ಮಿಸ್ ಆದರೆ ನೀವು ಅಲ್ಲಿಂದ ಕೂಡ ಸಿಗೋದಿದ್ರೆ ಬಸ್. ಸೊ ಅದಕ್ಕೆ ಎಡಪದ ಹೋಗಿ ನಿಲ್ಬೋದು. ಇಲ್ಲ ಮಿಸ್ ಆಗೋದಿಲ್ಲ ಮ್ಯಾಮ್, ಬಾಯ್. ಓಕೆ ಸರ್, ನಾನು ಮತ್ತೆ ಸಿಗ್ತೇನೆ. ಓಕೆ ಬಸ್ಸಲ್ಲಿ ಗಾಡಿಗೆ ಫ್ಲಾಗ್ ಹಾಕಿದ್ದಾರೆ, ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವು ಬಸ್ಸಲ್ಲಿದ್ದೇವೆ ಈಗ. ನಿಂತೇವೆ, ಎಬ್ರಿ ಬಂದು ನಿಂತಿದ್ದೇವೆ, ವೆಯ್ಟ್ ಮಾಡ್ತಾ ಇದ್ದೇವೆ. ಇವಾಗ ಹೋಗ್ತಾ ಇದ್ದೇವೆ. ನಮಗೆ ಕರ್ಕೊಂಡು ಬರ್ಲಿಕ್ಕೆ ಅವ್ರದ್ದು ಹಸ್ಬೆಂಡ್ ಬಂದರು, ಯಾರ್ದು ತಂಗಿದು. ಹಾಗೆ ಹೋಗ್ತಾ ಇದ್ದೇವೆ ನಾವು. ಆರಾಮ್ಸೆ ಹೋಗ್ತಾ ಇದ್ದೇವೆ. ಕ್ಯಾಮ್ರಾ ಬರ್ಲಿಕ್ಕೇನೆ ತರ್ತಾರೆ ಮಾರೆ, ಯಾಕೆ ಅಂತ ಗೊತ್ತಿಲ್ಲ. Hi. Hi. So cute. Hi. Hi. Bye. ಇವಳು ನೋಡಿ, ಸಕ್ಕರೆ ನೀರು ಕೊಡ್ತಿದ್ದಾಳೆ. ಇವಳೆ ನನ್ನ ತಂಗಿ, ಅವಳ ಮನೆಗೆ ಬಂದದ್ದು ಎಬ್ರಿಗೆ. ಎರಡು ದನ ಉಂಟು. ಇದು ನೋಡಿ, ಸಣ್ಣ ದನ. ಇದು ನ್ಯಾಚುರಲಿ ಒಳ್ಳೆದು. ಇದ್ರೊಳಗೆ ಹಾಕಿದ್ರೆ ಆಯ್ತಲ್ಲ, ಇದು ಸಗಣಿ ಅಂತ. ಹಾಯ್. ಅಡಿಗೆ ಅಮ್ಗೆ ರೀತಿಗೆ ಏಲ ಆಯ್ಕಾನಿ ಮಂಗಳೂರಿಂದ ಹೆಬ್ರಿಗೆ ಬಂದ ನೋಡಿ, ಏಣಿ ಹತ್ತುತ್ತಿದ್ದಾನೆ. ಮ್ಯಾಂಗ್ಳೂರಿನ ಶಕ್ತಿನಗರದಿಂದ ಬಂದದ್ದು. ಐಫೋನ್ ಬಾಯ್. ಬ್ಯಾಂಬು ನಮ್ಮ ಮನೆ. ಎಷ್ಟು ವ್ಯೂ, ಎಷ್ಟು ಒಳ್ಳೆ ಸೂಪರ್ ಉಂಟು ವ್ಯೂ. ಎಲ್ಲಿ ಉಂಟು?
ಮೀನುಂಟಾ? ಮೀನುಂಟು ಅಲ್ಲ, ಕಾಣ್ದಿಲ್ಲ ಮಾರೆ. ಅಲ್ಲಿ ಉಂಟು, ಅದರ ಅಡಿಯಲ್ಲಿ ಉಂಟು, ಅದು ಚಿಕ್ಕ 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 ಮೀನು ಅಲ್ಲ. ಇಲ್ಲಿ ಪ್ಲೇಸ್ ಅಲ್ಲಿ ಸೂಪರ್ ಉಂಟು, ಅಂದ್ರೆ ಮರ ಎಲ್ಲ ಜಾಸ್ತಿ ಇರುವುದಿಲ್ಲ, ಹಾಗೆ ಖುಷಿ ಆಗ್ತದೆ. ಕೂಲ್ ಕೂಲ್ ವೆದರ್ ಒಂಥರ ಸೂಪರ್. ಹೌದಾ, ಪ್ರೆಗ್ನೆಂಟ್ ಅಂತ ಕಂಡು ಮಗ ಕೊಡೆ ಬೇಕಾ? ಕೊಡೆ ಯೂಟ್ಯೂಬರ್ ಅಂತ ಗ್ಯಾರಂಟಿ. ಎಲ್ಲರೂ ಹೋಗ್ತಾ ಇದ್ದೇವೆ ಗಾಡಿಯಲ್ಲಿ. ಕಪಲ್ಸ್ ಮುಂದೆ ಇಲ್ಲಿ ಅದು ನೋಡಿ, ಅತ್ತೆ ಸೊಸೆ. ಇದು ನಮ್ಮದು ಸೇತುವೆ. ಎಂತ ಸೇತುವೆ ಇದು? ಎಲ್ಲಿದು? ಹೆಬ್ರಿ ಸೇತುವೆ. ಸೊ ಗಾಯ್ಸ್ ನೋಡಿ, ಪ್ಲೇಸ್ ಎಷ್ಟು ಒಳ್ಳೆದುಂಟು. ಅಲ್ಲಿ ಬೇಡವಾ? ಅಲ್ಲಿ ಹೋಗುವ ಮಾತ್ರ. ಹೋಗ್ಬೋದಾ? ಅಲ್ಲಿ ಹೋಗುವ. ಹೋಗ್ತಾ ಇದ್ದೇವೆ ನಾವು ಫೋಟೋ ತೆಗಿಲಿಕ್ಕೆ. ಸೊಕಾಯಿ ಮಾರೆ ಫೋಟೋ ಶೂಟ್ ನೋಡಿ, ಎಷ್ಟು ಒಳ್ಳೆ ಪ್ಲೇಸ್ ಉಂಟು. ಸೀತಾ ಬ್ರಿಡ್ಜ್ ಅಂತ ಇದು. ಸೊ ಇದು ಸೀತಾ ಬ್ರಿಡ್ಜ್ ಹೆಬ್ರಿಯಲ್ಲಿ. ಸೂಪರ್ ಉಂಟು ಪ್ಲೇಸ್ ನೋಡಿ, ಕೂಲ್ ಕೂಲ್ ವೆದರ್ ಉಂಟು. ಎಲ್ಲೆಲ್ಲಿ ಕೂಲ್ ಆಗ್ತುಂಟು. ವೆದರ್ ಸೂಪರ್ ಉಂಟು. ಊಟ ಎಲ್ಲ ಆಗಿ ಆಮೇಲೆ ಇವಾಗ ತಿರ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಸೀತಾ ಬ್ರಿಡ್ಜಿಗೆ. ಎಲ್ಲರೂ ಬಂದಿದ್ದಾರೆ. ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಆಮೇಲೆ ಫೋಟೋಸ್ ಎಲ್ಲ ತೆಗೆದು ಕ್ಲಿಕ್ ಮಾಡಿ ವಿಡಿಯೋಸ್ ಎಲ್ಲ ತೆಗೆದು ಆಮೇಲೆ ಹೋಗುದಂತ ಹೇಳಿ ಬಂದಿದ್ದೇವೆ. ಸೊ ಒಂಥರ ಕೂಲ್ ಉಂಟು ವೆದರ್. ಸೊ ಮೋಡ ಕೂಡ ಆಗಿದೆ, ಮಳೆ ಬರುವಾಗೆ ಕೂಡ ಉಂಟು. ನೋಡ್ಬೇಕಿನ್ನು, ಒಳ್ಳೆ ಉಂಟು ಪ್ಲೇಸ್. ಫೋಟೋಶ್ರೀ ಎಲ್ಲ ಇದು ಒಳ್ಳೆ ಪ್ಲೇಸ್. Something about what? About today's What is the today's plan. No girls here. No girls. Finally. Finally about what? ಏನ್ ಮಾಡಿ ಮನೆಗೆ ಬಂದು ಊಟ ಮಾಡ್ಕೊಂಡು ಗೋಡದ ಸುಕ್ಕ ಹೊರಟೆ ತಿಂದು ಬಂದು ಗಟ್ಟಿಯಾಗಿ ಹೊಟ್ಟೆ ಗಟ್ಟಿಯಾಗಿ ತಿರ್ಗಾಡಿ ಎಲ್ಲ ಬಂದ್ವಿ.
ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಬೇಕು. ಆವಾಗ ಖುಷಿ ಅಂದ್ರೆ ಏ ಆಯ್ತು. ಸೌಂಡ್ಲೆಸ್